ಕನ್ನಡ ಭಾಷೆಯನ್ನೇ ಉಸಿರಾಡುವ ಕರ್ನಾಟಕದ ಅಪ್ಪಟ ದೇಸಿ ಸಂಸ್ಕೃತಿಯ ಜಿಲ್ಲೆ ಮಂಡ್ಯ. ಜಲಪಾತದ ಸೊಬಗು ವೈಭವವನ್ನು ಆನಂದಿಸಲು ಬಂದಿರುವ ಎಲ್ಲ ಪ್ರವಾಸಿಗರಿಗೆ ಸ್ವಾಗತ ಸುಸ್ವಾಗತ. ಸಕ್ಕರೆ ಜಿಲ್ಲೆ ಮಂಡ್ಯದ ಜೀವನದಿಯಾಗಿರುವ ಕಾವೇರಿ ಮೈದುಂಬಿ ಹರಿದಾಗಲೆಲ್ಲ ಜೀವಂತಿಕೆಯನ್ನು ಪಡೆದುಕೊಳ್ಳುವ ಜಲಪಾತ ಗಗನಚುಕ್ಕಿ. ಜಿಲ್ಲೆಗೆ ಪ್ರವಾಸೋದ್ಯಮದ ನಕ್ಷೆಯಲ್ಲಿ ವಿಭಿನ್ನ ಸ್ಥಾನ ತಂದುಕೊಟ್ಟಿರುವ ಪ್ರಕೃತಿ ದತ್ತ ತಾಣಗಳಲ್ಲಿ ಒಂದಾಗಿರುವ ತಾಣದಲ್ಲಿ ಜಲಪಾತೋತ್ಸವ ಸಂಭ್ರಮ ಆಚರಿಸಲು ಜಿಲ್ಲೆ ಮತ್ತೊಮ್ಮೆ ಅಣಿಯಾಗುತ್ತಿದೆ. ಭಿನ್ನ ಶೈಲಿ ನಡೆನುಡಿಯಿಂದಾಗಿ ಗಮನ ಸೆಳೆಯುವ ಜಿಲ್ಲೆಯ ವಿಶೇಷತೆಯನ್ನು ಹೆಚ್ಚಿಸಲು ಪ್ರಕೃತಿಯು ವರದಾನವಾಗಿದೆ. ತಾಯಿ ಕಾವೇರಿ ಈ ಜಿಲ್ಲೆಯ ನೆಲದ ಜೀವನದಿ. ರಾಜಧಾನಿ ಸೇರಿದಂತೆ ಹಳೆ ಮೈಸೂರು ಭಾಗದ ಜಿಲ್ಲೆಗಳಿಗೆ ನೀರುಣಿಸುವ ನದಿ ಈ ಕಾವೇರಿ. ದೇಶದ ಮೊದಲ ವಿದ್ಯುತ್ ಉತ್ಪಾದನಾ ಘಟಕವಿದ್ದು ಬ್ರಿಟಿಷರ ಆಡಳಿತದಲ್ಲಿ 1902ರ ಜೂನ್ 30ರಂದು ಉದ್ಘಾಟನೆಗೊಂಡ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಆಗ ಮೈಸೂರಿನ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ರವರ ಹೆಸರನ್ನೇ ಇಡಲಾಗಿದೆ. ಪಕ್ಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮವಾಗುವ ತಾಯಿ ಕಾವೇರಿ ನದಿಯು ಮುಂದೆ ಮಂಡ್ಯ ಜಿಲ್ಲೆಯಲ್ಲಿ ತನ್ನ ಹರಿವನ್ನು ವಿಸ್ತರಿಸಿಕೊಂಡಿದೆ. ಮಂಡ್ಯ ಜಿಲ್ಲೆಯಲ್ಲಿ ಈ ನದಿ ಹರಿಯುವ ಹಾದಿಗುಡ್ಡ ಹಲವು ರೂಪ ಪಡೆದು ಕೆಲವೆಡೆ ಮೌನ, ವಿಶಾಲ ಮತ್ತು ನಿರ್ಮಲ, ಮತ್ತೆ ಕೆಲವೆಡೆ ಅಬ್ಬರ, ಅಲ್ಲಲ್ಲಿ ನದಿ ಭೋರ್ಗೆರೆದು ಧುಮ್ಮಿಕ್ಕುತ್ತದೆ. ಈ ಸೊಬಗಿಗೆ ಕಾವೇರಿ ನದಿಯೇ ಸಾಟಿ. ಗಗನಚುಕ್ಕಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ಕೇಂದ್ರದಿಂದ 20 ಕಿಲೋಮೀಟರ್ ದೂರದಲ್ಲಿ ಶಿವನ ಸಮುದ್ರದ ಬಳಿ ನೆಲೆ ಹೊಂದಿದೆ. ಎಡದಡದಲ್ಲಿರುವ ಗಗನಚುಕ್ಕಿ ಜಲಪಾತದ ಪಾರ್ಶ್ವ ದೃಶ್ಯ ಭಿನ್ನವಾಗಿದೆ. ಸುಮಾರು 300 ಅಡಿ ಎತ್ತರದಿಂದ ವೈಯಾರದಿಂದ ಗಗನದಿಂದಲೇ ನೀರು ಧುಮ್ಮಿಕ್ಕುತ್ತಿರುವಂತೆ ಭಾಸವಾಗುತ್ತಿದೆ. ಇದೇ ಕಾರಣಕ್ಕೆ ಗಗನಚುಕ್ಕಿ ಎಂದು ಹೆಸರಾಗಿದೆ. ಇದರ ದೃಶ್ಯ ವೈಭವ ನೋಡುವುದೇ ಸೊಬಗು. ಇದು ಸಕ್ಕರೆ ಜಿಲ್ಲೆಗೆ ಪ್ರಕೃತಿಯ ವರದಾನ.